ಇವತ್ತಿನ ಸಭೆ ಅಧ್ಯಕ್ಷತೆಯನ್ನು ಮಾನ್ಯ ಬಾಗೇವಾಡಿ ಉಪವಿಭಾಗಾಧಿಕಾರಿಗಳು ತಾಳಿಕೋಟೆಯ PSI ಕ್ರೈಮ್ PSI ಅವರು ನೇತೃತ್ವದಾಗ ಇವತ್ತೇನು ಸಭೆ ಕರೆದಾರೆ. ಇವತ್ತು ಒಳ್ಳೆಯ ಚರ್ಚೆ ಆಗಿದೆ. ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಎಲ್ಲರೂ ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ಅಂದ್ರೆ ಜಾತ್ರೆನ ನಮ್ಮ ತಾಳಿಕೋಟೆ ಜಾತ್ರೆ ಅಂದ್ರೆ ಯಾವುದೇ ಜಾತಿ ಸಂಬಂಧ ಪಡಂಗಿಲ್ಲ. ಜಾತ್ರೆ ಅಂದರೆ ಎರಡು ಜಾತ್ರೆನೇ, ಅದನ್ನು ಜಾತ್ರೆ ಇದನ್ನು ಜಾತ್ರೆ. ಈ ಜಾತ್ರೆಗಳನ್ನು ವಿಜೃಂಭಣೆಯಿಂದ ಮಾಡಿ ತಾಳಿಕೋಟೆ ಒಳಗೆ ಒಂದು ಶಾಂತಿ ಅಂದ್ರೆ ಇಲ್ಲಿ ಜನ ಎಷ್ಟು ಶಾಂತರದಾರಪ್ಪ ಅನ್ನೋದು ಈ 20-25 ವರ್ಷದಾಗ ನಾವು ನೋಡಕತ್ತೀವಿ. ಯಾವ ಒಂದು ಸಣ್ಣ ಯಾವ ಜಾತ್ರೆ ಒಳಗಾಗಲಿ ಯಾವ ಮುಸ್ಲಿಂ ಹಬ್ಬದಾಗಲಿ ಯಾವುದ್ರಾಗೂ ಒಂದು ಅಹಿತಕರ ಘಟನೆಗಳು ನಡೆದಿಲ್ಲ. ಅದನ್ನು ನಡೆಯೋದಕ್ಕೂ ನಾವು ಯಾರೂ ಆಸ್ಪದ ಕೊಡೋದು ಬೇಡ. ಇವತ್ತು ಅಧಿಕಾರಿಗಳು ಹೇಳಿದ್ದಾರೆ, ಆ ಸೂಚನೆಗಳನ್ನು ನಾವೆಲ್ಲರೂ ಪಾಲಿಸೋಣ. ಅವತ್ತಿನ ಕಾರ್ಯಕ್ರಮದಲ್ಲಿ ಮುಂಜಾಗ್ರತವಾಗಿ ನಾವು ಯಾರ್ಯಾರು ಮುಖಂಡರುಗಳು ಇಲ್ಲಿ ಸೇರಿರಿ ಅವರೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದೆ ನಿಂತುಕೊಂಡು ಮಾಡಿದ್ರೆ ಏನು ಸಮಸ್ಯೆ ಆಗಂಗಿಲ್ಲ. ಈಗ ಅವರು 10 ಗಂಟೆ ಹೇಳೋರು ಅಧಿಕಾರಿಗಳು 9 ಗಂಟೆ ಒಳಗನೆ ಮುಗಿಸ್ಬಿಟ್ಟೇವೆ ಅಂತಂದ್ರೆ ಅವ್ರಿಗೂ ಒಂದು ಏನೋ ನಮ್ಮ ಮುಂದಿನ ಸಮಸ್ಯೆಗಳು ಬಂದಾಗ ನಾವು ಅವ್ರಿಗೆ ಹೇಳ್ಕೊಂಡೇವಂದ್ರೆ ತಾಳಿಕೋಟೆ ಜನ ನಮ್ಮ ಮಾತು ಕೇಳ್ತಾರಪ್ಪ ಅಂತಂದ್ರೆ ಅವರು ತಮ್ಮ ಮುಂದಿನ ಕಾರ್ಯಕ್ರಮದಾಗ ಅವರು ಸೈನಿಕೆ ಕೊಡ್ತಾರೆ. ನಾವು 2 ತಾಸನ್ನ ಮುಗಿದ್ವಿ ಅಂದ್ರೆ 4 ತಾಸು ಮಾಡ್ರಿ ಆರಾಮ್ ಚಲೋ ಕಾರ್ಯಕ್ರಮ ಅಂತ. ಅದಕ್ಕೆ ನಾವು ಆಸ್ಪದ ಕೊಡೋನು ಎಲ್ಲರೂ ಈಗ ಅವ್ರು ಹೇಳಿದಂಗೆ ನಾವು ಶಾಂತ ರೀತಿಯಿಂದ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಅಂತೇಳಿ ನಾವು ಆಶ್ವಾಸನೆ ಅವ್ರಿಗೆ ಕೊಡ್ತೀವಿ. ಬಟ್ ಎಲ್ಲರೂ ಮುಖಂಡರು ಇದನ್ನ ಒಂದು ಸ್ವಲ್ಪ ತಲೆಗೆ ಇಟ್ಕೊಂಡು ಇವತ್ತು ಈಗ ಬಂದಿರಿ ಮತ್ತು ನಾಳೆಗೂ ಮನ್ಯಾಗ ಕೂತ್ರೆ ಅವ್ರು ಏನಾಕೆ ಮಾಡಲ್ಬೇಕಂತ ಹುಡುಗರು ಅಂತ ಅನ್ನೋದು ಭಾವನೆ ಬೇಡ. ಅವು ಯಾವ ಒಂದಿಷ್ಟು ಉಪಾಧ್ಯಾಯ ಹುಡುಗರು ಎಲ್ಲರದ್ರಾಗೂ ಇರ್ತಾರೆ. ನಮ್ಮ ಹಿಂದೂ ಮಂದಿಯಾಗ ಹೋದಾರ, ಮುಸ್ಲಿಂ ಸಮಾಜದಾಗ ಹೋದಾರ, ಎಲ್ಲರದ್ರಾಗೂ ಇರ್ತಾರೆ. ಅವರು ಯಾವ ಸಮಾಜಕ್ಕೆ ಸಂಬಂಧ ಇರೋಂಗಿಲ್ಲ ಅವರು. ಅದಕ್ಕೆ ಅಂಥವ್ರನ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಅವ್ರಿಗೆ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟು ಅಂಥವ್ರು ಯಾರು ಇದ್ದಾರೆ ಅಧಿಕಾರಿಗಳಿಗೆ ಸರ್ ಹಿಂಗೆ ಅದಾನ್ರಿ ಇವ ಅಂತ ಅವ್ರಿಗೆ ಸೂಚನೆ ಕೊಟ್ಟರೆ ಅವರೇ ಅಲ್ಲಿ ಕಂಟ್ರೋಲ್ ಮಾಡ್ತಾರೆ. ಅದಕ್ಕೆ ಅಲ್ಲಿ ಇಂಥದಕ್ಕೆ ಆಸ್ಪದ ಮಾಡ್ಲಾರ್ದಂಗೆ ಒಂದು ಕಾರ್ಯಕ್ರಮನ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಇವತ್ತು ಅಧಿಕಾರಿಗಳಿಗೆ ಆಶ್ವಾಸನೆ ಕೊಟ್ಟು ಕಾಸಗಟ್ಟೇಶ್ವರ ಮಠದ ಅಜ್ಜಾರು, ಆಮೇಲೆ ನಾವು ತಾಳಿಕೋಟೆ ಪಟ್ಟಣದ ಎಲ್ಲ ಮುಖಂಡರು, ಮುಸ್ಲಿಂ ಬಾಂಧವರು ನಾವೆಲ್ಲ ಬಂದಿದ್ದೀರಿ. ಹೋದ ವರ್ಷ ನಾನು ಮೊಹರಂ ಹಬ್ಬನ ಮಾಡಿದ್ದೀನಿ. ಕಾಸಗಟ್ಟೆಯವರ ಅಜ್ಜನ ಜಾತ್ರೆಯನ್ನು ಕೂಡ ಬಂದು ಒಂದು 8 ದಿನದಲ್ಲೇ ಮಾಡಿದ್ದೀನಿ. ನಾನು 2 ಹಬ್ಬಗಳನ್ನು ನೋಡಿದ್ದೀನಿ. ನಾನು ನೋಡಿದ್ರಾಗ ಏನು ಗಮನಿಸಿದ್ದು ಅಂದ್ರೆ ಈ ಕಾಳ್ಗಿ ದೇವರು ಬರ್ತದೆ, ಅಲ್ಲಿ ಒಂದು ಕ್ರಾಸ್ ಆಗ್ತದೆ. ಈ ಹತ್ತಿ ರೋಡದ ಅಲ್ಲಿ ಕ್ರಾಸ್ ಆಗುವಾಗ ಈ ದೇವರುಗಳ ಮಧ್ಯೆನೇ ಪೈಪೋಟಿ ನಡೀತದೆ. ಅದನ್ನು ಗಮನಿಸಿದ್ದೀನಿ ನಾನು ಲಾಸ್ಟ್ ಟೈಮ್. ಈ ದೇವರುಗಳು ಯಾಕೆ ಈಗ ಪೈಪೋಟಿ ಮಾಡ್ತಾರೆ ಅಂದ್ರೆ ಅಲ್ಲಿ PSI ನಡ್ಬರ್ಕ್ ನಿಂತು ದಾಟಿಸ್ಬೇಕು ಅದನ್ನು. ಅದಕ್ಕೆ ಅವ್ರು ಹೇಳ್ದಂಗೆ ಮುತ್ತೋರ್ಗಸ್ತಿ ಅಧ್ಯಕ್ಷರು ಹೇಳ್ದಂಗೆ ಅಲ್ಲಿ ಕುಣಿಯವರು ಅವರ ಇಲ್ಲಿ ಕುಣಿಯವರು ಅವರ ನಾವು ಒಂದು ಕೆಳಗಿಟ್ಕೋಬೇಕು. ನಮ್ಮೂರವ್ರು ನಾವೆಲ್ಲ ಇಲ್ಲಿ ವರ್ಷ ಕುಣಿತೀವಿ. ಹೋದ ವರ್ಷ ನೀವು ಲೇಟ್ ನೈಟ್ ಕಳಿಸಿದ್ರಿ, ನಾವು ಅದಕ್ಕೆ ಸಹಕಾರ ಮಾಡಿದ್ವಿ. ಈ ವರ್ಷ ಏನಾಗ್ತದೆ, ಪರಸ್ಥಳದಿಂದ ಭಕ್ತರು ಬರ್ತಾರೆ. ನಮಗೆ ಗೊತ್ತದ ಇದು ಇವತ್ತು ಮೊಹರಂ ಅದ ಮತ್ತು ಇಷ್ಟು ಗಂಟೆಗೆ ಮುಗಿಸ್ಬೇಕು, ನೆಕ್ಸ್ಟ್ ದೀಡ್ ನಮಸ್ಕಾರ ಹಾಕ್ತಾರಂತೇಳಿ ಪರಸ್ಥಳದಿಂದ ಬರೋರಿಗೆ ಎಲ್ಲರಿಗೂ ನಾವು ಈ ವಿಷಯನ ಮುಟ್ಟಕ್ಕೆ ಆಗೋದಿಲ್ಲ. ಹಾಗಾಗಿ ಈ ನಮ್ಮ ಮೊಹರಂ ಕಮಿಟಿ ಏನು ಮೆಂಬರ್ಸ್ ಇದ್ದೀರಿ, ನೀವು ಕೂತ್ಕೊಳ್ರಿ. ನಾವು ಟೈಮನ್ನು ಅವ್ರು ಹೇಳ್ದಂಗೆ ಚೋರ್ಗಸ್ತವ್ರು ಹೇಳ್ದಂಗೆ 4 ಗಂಟೆಗೆ ಸ್ಟಾರ್ಟ್ ಮಾಡಿ 5 ಗಂಟೆ ಮುಗಿಸ್ಬಿಡ್ಬೇಕು. ಒಂದು ನಮ್ಮ ಕಾಳಗಿ ದೇವ್ರದ್ದು ಉಳಿದ ದೇವ್ರುಗಳು ಏನಾಗ್ತದೆ 5 ಗಂಟೆ ಸ್ಟಾರ್ಟ್ ಆಗಿ ಒಂದು 7-8 ತನಕ ಮುಗಿಸ್ಬೋದು. ಬೇಗ ಶುರು ಮಾಡಿದ್ರೆ ಬೇಗ ಮುಗಿತದೆ. ನಾವು ಪೊಲೀಸರು ಬಂದು ಶುರು ಮಾಡಿರಿ ಅಂದಾಗ ತಡೀರಿ ಅಂತ ಇರ್ತೀರಲ್ಲಿ. ಹಂಗೆ ಆಗಬಾರ್ದು. ಇದೊಂದು ಸಾರಿ ನಾವು ಎಲ್ಲರೂ ಕೂಡ ಸಹಕಾರದಿಂದ ಮಾಡಿದ್ರೆ ಸಾಧ್ಯ ಇದೆ. ನಮ್ಮೂರು ಬಂದ ಜನಗಳಿಗೆ ನಮ್ಮೂರೊಳಗೆ ಏನೂ ತೊಂದರೆ ಆಗಬಾರ್ದು. ಅದನ್ನು ನಾವು ಮನಸ್ಸಿನಾಗ ಇಟ್ಕೊಂಡು ಪ್ರತಿ ವರ್ಷ ಏನು ಈ ಥರ ಸಮಯ ನಿಗದಿಯಾಗಿ ಬರೋದಿಲ್ಲ. 10 ದಿನ ಸೇಮ್ ಕೂಡಿ ಬರೋದಿಲ್ಲ, ಅಪರೂಪ ಈ ಥರ ಕೂಡಿ ಬಂದದ. ಅದಕ್ಕೆ ಏನು ಮಾಡಬೇಕು, ನೀವು ಅದಕ್ಕೆ ಸಂಬಂಧಪಟ್ಟ ಒಂದು ರೂಟ್ ಯಾವ್ದಾಗ್ತಾ ಇದ್ದೀರಿ, ಮತ್ತು ಆ ರೂಟಲ್ಲಿ ಎಸ್ಪೆಷಲಿ ಸ್ವಲ್ಪ ರೆಡ್ ಕಲರಿನ ಬ್ಯಾನರ್ ಗೀನರು, ಮತ್ತು ಅದನ್ನು ನಡೆಸೋರಂಥ ಮಾವುತರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಸ್ವಲ್ಪ ಈಗಲೇ ಜಲ್ದಿನೇ ಇಂಟಿಮೇಷನ್ ಕೊಟ್ಟು ಅವ್ರಿಗೆ ಎಲ್ಲರಿಗೂ ಮೊದಲಿಗೆ ಒಂದು ಆನೆನೂ 1 ಅಥವಾ 2 ದಿವಸ ಮೊದಲೇ ತರೋತಾರ. ಅದನ್ನೆಲ್ಲ ಒಂದು ಸ್ವಲ್ಪ ಇದು ಮಾಡಿ. ಯಾಕಂದರೆ ಆನೆದು ಹೆಂಗಂದ್ರೆ ಈಗ 1-2 ದಿವಸ ಮೊದಲು ತಂದು ಇಲ್ಲಿ ಕ್ಲೈಮೇಟ್ಗೆಲ್ಲ ಹೊಂದ್ಕೋಬೇಕು. ಸ್ವಲ್ಪ ಏನಾದರೂ ಅವತ್ತೊಂದು ಮಳೆ ಗಿಡ ಯಾಕಂದ್ರೆ ಮೊನ್ನೆ ರೀಸೆಂಟಾಗಿ ಒಂದು ಇಲ್ಲಿ ಶೃಂಗೇರಿ ಒಳಗೆ ಒಂದು ಆನೆದು ನೀವು ನೋಡಿರ್ಬೇಕೆಲ್ಲರೂ ಸಾಕಿದ ಆನೆನೇ. ಸೊ ಸ್ವಲ್ಪ ಅವು ವೈಲ್ಡ್ ಅನಿಮಲ್ಸು ಮಾವುತನೇ ಹೊಡೆದಿದೆ ಮನೆದು. ಸೊ ಸ್ವಲ್ಪ ಅದನ್ನು ಒಂದು ಸ್ವಲ್ಪ ಕೇಳಿ. ಯಾಕಂದ್ರೆ ನಮಗೆ ಆನೆದ ಉಳಿದ ನಾವು ನೀವು 10,000 20,000 ಜಾಸ್ತಿ ಜನ ಬಂದು ನಾವು ಮ್ಯಾನೇಜ್ ಮಾಡ್ತೀವಿ. ಆನೆ ಕಂಟ್ರೋಲ್ ಆಗಂಗಿಲ್ಲ. ಹಳ್ಳಿ ಮತ್ತು ಸಿಟಿ ಬೇರೆ ಜಾಗ ಅಷ್ಟೇ
ಏನೋ ಕಡಿಮೆ ರೋಡ್ ಇರ್ತವೆ, ಸಣ್ಣ ರೋಡ್ ಇರ್ತವೆ. ಸೊ ಅಲ್ಲಿ ಜನ ಇರ್ತಾರೆ. ಸೊ ಅದರ ಸಲುವಾಗಿ ಅದೊಂದು. ಅದನ್ನ ಬಿಟ್ಟರೆ ನನಗನ್ಸಿದ ಮಟ್ಟಿಗೆ ನಮ್ಮ PS ಅವರು ಹೇಳಿದ್ದಾರೆ, ಮೊಹರಮಲ್ಲಾಗಲಿ ಅಥವಾ ಜಾತ್ರೆಯಲ್ಲಾಗಲಿ, ನಾನು ಹೋಗಲೆಲ್ಲ ಹೇಳ್ತಾ ಇದ್ದೀನಿ, ಬಟ್ ಯಾಕೋ ಈ ಕಡೆ ಆ ಕಲ್ಚರು ಹಳೆ ಜಾತ್ರೆಗಳು ಹಳೆ ಮೊಹರಂ ಮಾಡೋದು ಬಿಟ್ಟು ಬರೀ DJ ಹಚ್ಚಿ ಹಾಳು ಮಾಡ್ತಾ ಇದ್ದಾರೆ. ಜಾತ್ರೆ ಬಿಟ್ಟು ಅದು DJ ನಾನು ಯಾಕೆ ಬೈತೀನಿ ಅಂದರೆ, DJ ಹಚ್ಚಿದ್ರೆ ಅದರಲ್ಲಿ ಸೇರುವಂಥ 10 ಜನರಲ್ಲಿ 9 ಜನ ಕುಡಿದು ಬಂದು ನಿಲ್ತಾರೆ. 9 ಜನ ಬಂದು ಕುಡಿದು ನಿಲ್ತಾರೆ. ಲಾಸ್ಟಿಗೆ ಹೆಂಗಿದ್ರೆ ನೀವು ಯಾರು ಆರ್ಗನೈಸರ್ ಇರ್ತೀರಿ ನಿಮ್ಮ ಕಂಟ್ರೋಲ್ಗೆ ಸಿಗಂಗಿಲ್ಲ ಅವರು. ಸೊ ನನಗನ್ನಿಸ್ತದೆ ಮಠದಲ್ಲಿ ಯಾವುದೇ ಆ ರೀತಿ ಒಂದು DJ ಗೀಜೆ ಯಾವ್ದು ಹಚ್ಚಂಗಿಲ್ಲ ಅಂತ. ಅದನ್ನು ಬಿಟ್ಟರೆ 2 ದಿವಸ ನಿಮ್ದಲ್ಲ ನಮ್ಮದು ಮೊಹರಮ್ಮದ ಆಗಲಿ ಅಥವಾ ಕಾಸಗತೇಶ್ವರ ಮಠದ ಪ್ರೊಸೆಷನ್ ಇದ್ದಾಗ ನಮಗೆ ಮೊದಲನೇ ರೂಟ್ ಹೇಳಬೇಕು. ಯಾವ ರೂಟು, ಯಾವ ಕಡೆಯಿಂದ ನೀವು ಅದನ್ನು ಮಾಡ್ತಾ ಇದ್ದೀರಿ ಅಂತ. ರೂಟ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ಕೆ ಹೋಗೋದು. ಒಂದು ಟೈಮ್ ಒಂದು 10 ನಿಮಿಷ 20 ನಿಮಿಷ ಟೈಮ್ ಚೇಂಜ್ ಆಗಲಿ, ಬಟ್ ರೂಟ್ ಚೇಂಜ್ ಮಾಡಿದ್ರೆ ನಮಗೆ ಇಮಿಡಿಯೇಟ್ ಆಗಿ ಪಟ್ನ ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಅದನ್ನು ಬಿಟ್ಟರೆ 2 ಕಡೆ ತಾವು